ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಜ್ಯೋತಿಷದ ಬಗ್ಗೆ ತಿಳ್ಕೊಳ್ಳೋಣ. ಕಾಲ್ಸ್ ತಗೋತೀನಿ. ಜ್ಯೋತಿಷ್ಯ ಅಡ್ವಾಂಟೇಜ್ ಏನು? ಜ್ಯೋತಿಷ್ಯದಿಂದ ನಮಗೆ ಅಡ್ವಾಂಟೇಜ್ ಏನು? ಜ್ಯೋತಿಷ್ಯ ಕಲಿತೀವಿ, ಓಕೆ, ಏನಕ್ಕೋಸ್ಕರ ಕಲಿಬೇಕು? ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಜ್ಯೋತಿಷ್ಯ ಕಲಿಯೋ ಮುಖ್ಯ ಉದ್ದೇಶ ಜೀವನದಲ್ಲಿ ಡಿಸಿಷನ್ಸ್ನ ತಗೊಳಕ್ಕೆ. ಡಿಸಿಷನ್ಸ್ ಅಂತ ಹೇಳ್ತೀವಿ ಜೀವನದಲ್ಲಿ. ಒಂದು ಮದುವೆ ಮಾಡ್ಕೋಬೇಕು, ಅಥವಾ ಜಾಬ್ಗೆ ಹೋಗ್ಬೇಕು, ಪ್ರಾಪರ್ಟಿ ತಗೋಬೇಕು, ಒಂದು ಟ್ರಾವೆಲ್ ಮಾಡಬೇಕು, ವಿದೇಶಕ್ಕೆ ಹೋಗ್ಬೇಕಾ, ಇಲ್ಲಿರ್ಬೇಕಾ, ಸೊ ಅನ್ನೋದೊಂದು ನಮಗೆ ಡಿಸಿಷನ್ಸ್ ತೊಗೊಂಡ್ರೆ ಲೈಫು ತುಂಬ ತುಂಬ ಅದ್ಭುತವಾಗಿರುತ್ತೆ. ಕರೆಗೆ ಹೋಗೋಣ. ನಮಸ್ತೆ. ಹಲೋ. ಹಾ, ಹೇಳಿ ಮೇಡಮ್. ನಮಸ್ಕಾರ. ಒಂದು ಟ್ರೈನಿಂಗ್ ಮಾಡಿದ್ದೆ, ಅದು ನನಗೆ ಸಕ್ಸಸ್ ಇದೆಯಾ ಹೇಗೆ ಅಂತ ಕೇಳಬೇಕು. ಓಕೆ, ಹಾ, ಡೇಟ್ ಆಫ್ ಬರ್ತ್ ಹೇಳಿ. 16/4/97. 16/4/97. 4 ಗಂಟೆ ಸರ್, 3ರಿಂದ 4 ಗಂಟೆ. ಓಕೆ, ಅಂದಾಜು ನೀವೇನು ಕೊಟ್ಟಿರ್ತೀರೋ ಅದಕ್ಕೆ ನಾನು ಹೇಳ್ತೀನಿ. ಅಲ್ಲಿ ತಪ್ಪಿದ್ರೆ ನಾನು ಜವಾಬ್ದಾರಿ ಅಲ್ಲ. ಓಕೆ, ಟೈಮ್ ಪಕ್ಕ ಇದ್ದವ್ರಿಗೆ ಫಟಾಫಟ್ ಗೊತ್ತಾಗ್ಬಿಡುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಹೌದೌದು. ಹುಟ್ಟಿದ ಊರು ಹೇಳಿ ಮೇಡಮ್. ಮಾಗಡಿ ಸರ್. ಓಕೆ, ಮಾಗಡಿ. 16/4/1997. ಓಕೆ ಓಕೆ ಓಕೆ. ಕರ್ಕಾಟಕ ರಾಶಿ, ಕುಂಭಲಗ್ನ, ಪುಷ್ಯ ನಕ್ಷತ್ರ, 4ನೇ ಪಾದ. ಕರೆಕ್ಟಾ? ಹೌದು ಸರ್, ಹೌದು. ಸರಿ. ಶುಕ್ರದಶ ನಡೀತಾ ಇದೆ. ಸೊ ಅದರಲ್ಲಿ ಸೂರ್ಯ ಭುಕ್ತಿ ಸ್ಟಾರ್ಟ್ ಆಗಿದೆ. ಸೂರ್ಯ ಭಕ್ತಿ. ಎಸ್, ಶುಕ್ರದಶ ಸೂರ್ಯ ಭುಕ್ತಿ ಹೆಂಗಿದೆ ನೋಡೋಣ. ಓಕೆ. ಶುಕ್ರ 1ನೇ ಮನೆ ಪ್ಲಸ್ 7ನೇ ಮನೆ ನಡೀತಾ ಇದೆ. ಕೇಳಿ ಇವಾಗ ನಿಮ್ ಕ್ವಶನ್. ಸರ್, ಅದೇ ನಾನು ಒಂದು ಟ್ರೈನಿಂಗ್ ತಗೊಂಡಿದ್ದೀನಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಶೇರ್ ಮಾರ್ಕೆಟ್ ಅಲ್ಲಿ. ಶೇರ್ ಮಾರ್ಕೆಟ್? ಸ್ಟಾಕ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಕಲಿತು ಅದರಲ್ಲಿ ಎಲ್ಲ ತಗೊಂಡಿದ್ರೆ ಇವಾಗ ಕೇಳ್ಬೇಕು ಅನ್ನಿಸ್ತು, ಕೇಳ್ತೇನೆ. ಬಟ್ ಶುಕ್ರದಶದಲ್ಲಿ 5, 8, 12 ಅನ್ನೋ ಒಂದು ನಂಬರ್ ಇದೆ. ಓಕೆ, ಅಂದ್ರೆ ನಿಮಗೆ ಸಕ್ಸಸ್ ರೇಟ್ ಮಾಡರೇಟ್ ಇದೆ. ಶೇರ್ ಮಾರ್ಕೆಟ್ ಕಾಂಬಿನೇಷನ್ 2, 5, 11 ಅಂತ ಬರುತ್ತೆ, ಅದು ಇದೆ. ಬಟ್ ನೆಗೆಟಿವ್ ಕಾಂಬಿನೇಷನ್ಸ್ ಇಂಪ್ಯಾಕ್ಟ್ ಆಗಿದೆ ಶುಕ್ರನಲ್ಲಿ 5, 8, 12 ಅಂತ. ಈ ಕಾಂಬಿನೇಷನ್ಸ್ ಬಂದ್ರೆ ನೀವು ಲಾಸ್ ಮಾಡ್ಕೋತೀರ, ಪಕ್ಕ ಬರ್ದಿಟ್ಕೊಳ್ಳಿ. ಲಾಸ್ ಆಗಿಲ್ವಾ ಇದುವರೆಗೂ, ಅಥವಾ ನೀವು ಟ್ರೈನೇ ಮಾಡಿಲ್ವಾ ಇನ್ನು? ಟ್ರೈ ಮಾಡ್ತಾ ಇದ್ದೀನಿ ಸರ್. ಇವಾಗ ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ಬಿಟ್ಟಾಗಿ ಇವಾಗ ಮಾಡ್ಬೇಕಂತ ಇದ್ದೀನಿ. ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೀರಾ? ಈಗ ಒಂದು 3-4 ಡೇಸ್ ಮಾಡಿದ್ದೀನಿ ಸರ್. ಅಂದ್ರೆ ನಾನು ಮನೆಯಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಏನೋ ಮಾಡೋಣ ಅಂತ ಅಷ್ಟೇ ಪ್ಲಾನ್ ಇರೋದು, ದೊಡ್ಡದಾಗಿ ಏನೋ ತರ ಪ್ಲಾನ್ ಇಲ್ಲ. ಬೇಜಾರು ಮಾಡ್ಕೋಬೇಡಿ, ಡೈರೆಕ್ಟ್ ಆಗಿ ಹೇಳ್ತೀನಿ, ಇದು ಉದ್ಯೋಗನೇ ಅಲ್ಲ, ಇದು. ಅರ್ಥ ಆಯ್ತಾ? ಶಾಸ್ತ್ರದಲ್ಲಿ ಬರ್ದಿಟ್ಟಿದ್ದಾರೆ, ಯಾರ್ಯಾರು ಹೋಗ್ತಾರೆ ಅವರೆಲ್ಲ ಸ್ವಲ್ಪ ಪೈನ್ ಅನುಭವಿಸ್ಬೇಕು ಅಂತ, ದುಡ್ಡು ಕಳ್ಕೊಂಡು. ಶಾಸ್ತ್ರದಲ್ಲಿ ಬರ್ದಿರೋದು. ಅರ್ಥ ಆಯ್ತಾ? ಆಸೆ ಕೊಡುತ್ತೆ ಕಾಂಬಿನೇಷನ್ ನಡೀತಾ ಇದ್ದಾಗ, ಬಟ್ ಹೋಗಬಾರದು. ಹೋದ್ರೆ ಅನುಭವಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅರ್ಥ ಆಯ್ತಾ? ಬಟ್ ನಿಮಗೆ ಯೋಗ ಇದ್ರೂ ಕೂಡ, ನಾನು ಸಕ್ಸಸ್ ಇದ್ರು ಹೇಳೋದು ಕಷ್ಟ ಈ ಶೇರ್ ಮಾರ್ಕೆಟ್ ವಿಚಾರದಲ್ಲಿ. ಆದ್ರೆ ನಿಮ್ದು ಮಿಕ್ಸ್ ಇದೆ, ಗುಡ್ಡು ಇದೆ, ಬ್ಯಾಡು ಇದೆ. ಮಿಕ್ಸ್ ಇದ್ದಾಗ ಲಾಸ್ ಆಗುತ್ತೆ. ಓಕೆ, ಬೇಗ ಕಳ್ಕೊಂಡ್ಬಿಡ್ತೀರಾ ಲೈಫಲ್ಲಿ, ಸಾಲ ಮಾಡ್ಕೋತೀರಾ. ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು, ನನ್ನ ಅಭಿಪ್ರಾಯ. ನಾನು ಇದನ್ನು ಪ್ರಮೋಟ್ ಮಾಡಲ್ಲ. ಅರ್ಥ ಆಯ್ತಾ? ಆದ್ರೆ ನಿಮ್ ಇಷ್ಟ ಕೊಟ್ಟಿದ್ದೆ, ಬಟ್ ಜಾತಕದಲ್ಲಿರೋದನ್ನ ಹೇಳ್ಬಿಡ್ತೀನಿ, ಅಲ್ಲಿ ಲಾಸ್ ಅಂತ ಬರ್ದಿಟ್ಟಿದೆ. ಪರ್ಸನಲ್ ಬಿಟ್ಟಾಕಿ ಜಾತಕದಲ್ಲಿ ಲಾಸ್ ಅಂತ ಇರೋದ್ರಿಂದ ಬೇಡ, ಸುಮ್ಮನೆ ಲೈಫ್ ಹಾಳಾಗುತ್ತೆ. ಸರ್, ಏನ್ ಅಂದ್ರೆ ನಮಗೆ ಯಾವ್ದು ಮಾಡಿದ್ರೆ ಬೆಸ್ಟ್ ಸರ್? ಯಾವ್ದು ಬಿಸ್ನೆಸ್ ಆಗಿರ್ಬೋದು, ಏನ್ ಮಾಡಿದ್ರೆ ಬೆಸ್ಟ್ ಇದೆ? ಬಿಸ್ನೆಸ್ ಇವಾಗ ಪ್ಯೂರ್ ಇಲ್ಲ. ನೀವು ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಸಾಲ ಮಾಡ್ಕೊಂಡು ಮಾಡ್ಬೇಕು ಅಂತ ತೋರಿಸ್ತಾ ಇದೆ ಶುಕ್ರದಶ. ದುಡ್ಡಿದ್ಯಾ ಬಿಸ್ನೆಸ್ ಮಾಡಕ್ಕೆ? ಅಷ್ಟು ಕ್ಯಾಪಿಟಲ್ ಇಲ್ಲ ಸರ್. ಅಷ್ಟೇ, ಅದೇ ಹೇಳ್ಬಿಡುತ್ತೆ ಅಲ್ಲಿ ಪ್ರೆಷರ್. ನಿಮಗೆ ಬೇಗ ದುಡ್ಡು ಬರಬೇಕು ಅನ್ನೋ ಆಸೆ ಬೇರೆ ಇದೆ. ಶುಕ್ರದಶ 5, 8, 12 ಕಾಂಬಿನೇಷನ್ಸ್. ಅರ್ಥ ಆಯ್ತಾ? ನಾನು ಬೇಗ ಸೆಟ್ಲ್ ಆಗ್ಬೇಕು, ಬೇಗ ಈ ತರ ಇರ್ಬೇಕು. ಇಲ್ವಾ? ಪಕ್ಕ ಶುಕ್ರ ಪಕ್ಕ ಹೇಳ್ತಾನೆ ಕಾಂಬಿನೇಷನ್ಸ್. ಬಟ್ ನಿಮಗೆ ಅಲ್ಲಿ ಆತುರ ತೋರಿಸ್ತಾ ಇದೆ, ಆತುರದಿಂದ ಅನಾಹುತಗಳು ತೋರಿಸ್ತಾ ಇದೆ. ಸೊ ಬೇಡ, ಬಿಸ್ನೆಸ್ ವಿಚಾರ ಬೇಡವೇ ಬೇಡ. ನೀವು ಮಾಡಂಗಿದ್ರೆ ಮೆಡಿಕಲ್ ರಿಲೇಟೆಡ್ ಏನಾರು ಮಾಡಿ. ಅದ್ ಬಿಟ್ರೆ ಏನಾರು
ಬೇರೆ ಸ್ವಲ್ಪ ಕಷ್ಟ ಆಗುತ್ತೆ, ಕಷ್ಟ ಪಡ್ಕೊಂಡು ಮಾಡ್ಬೇಕಾಗತ್ತೆ ಅಂತ ನಾನು ಹೇಳ್ತಾ ಇರೋದು. ಮೆಡಿಕಲ್ ಒಂದೇ ಸ್ವಲ್ಪ ಈಸಿ, ಬೇರೆದೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಟ್ರೆ ನೀವು ಜಾಬ್ ಹೋಗೋದು ಒಳ್ಳೇದು. ಅಕೌಂಟ್ಸ್ ರಿಲೇಟೆಡ್ ಇಲ್ಲ ನ್ಯೂಟ್ರಿಷನ್ ಅಂತ ಬರುತ್ತಲ್ಲ, ನ್ಯೂಟ್ರಿಷನಿಸ್ಟ್ ಅಂತ, ಸೊ ಆ ರಿಲೇಟೆಡ್ ಹೋಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗತ್ತೆ. ಓಕೆ, ಸೊ ಆ ಕಡೆ ಹೋಗಿ. ಓಕೆ ಸರ್. ಸ್ವಲ್ಪ ದಾನ ಸಜೆಷನ್ ಮಾಡ್ತೀನಿ, ಅದನ್ನ ಮಾಡ್ಕೊಳ್ಳಿ. ಹೇಳಿ ಸರ್. ಸೊ ಆದಷ್ಟು ಸ್ವಲ್ಪ ಎಳ್ಳೆಣ್ಣೆಯನ್ನ ಆಂಜನೇಯ ಅಥವಾ ಶನಿದೇವ ದೇವಸ್ಥಾನಕ್ಕೆ ಒಂದೊಂದು ಬಾಟ್ಲು ಚಿಕ್ಕದು, ಒಂದು 40 ರೂಪೀಸ್ಗೆ ಒಂದು ಬಾಟ್ಲು ಸಿಗುತ್ತೆ ಅನ್ಸುತ್ತೆ, ದಾನ ಮಾಡಿ. ಪ್ರತಿ ಶನಿವಾರ 3 ತಿಂಗಳು ಮಾಡಿ. ಸ್ವಲ್ಪ ಈ ನೆಗೆಟಿವ್ ವೈಬ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಒಳ್ಳೆ ರೂಟ್ಸ್ ಕೊಡುತ್ತೆ. ಓಕೆ, ಹೌದಾ? ಓಕೆ ಸರ್. ಒಳ್ಳೆದಾಗಿ ಮಾಡಿ. ನಮಸ್ತೆ. ಹಲೋ, ನಮಸ್ತೆ. ಹಾಂ ಹೇಳಿ ಸರ್. ಹಲೋ ಹಾಂ ನಮಸ್ತೆ, ಹೇಳಿ ಸರ್, ಕೇಳಿಸ್ತದೆ, ಹೇಳಿ ಸರ್. ಡೇಟ್ ಆಫ್ ಬರ್ತ್ ಅಂದು ಫಸ್ಟ್ ಹೆಸರು ಹೇಳಿ. ಕುಮಾರ್ ಅಂತ. ಕುಮಾರ್. ಹಾಂ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 19/5/1988. 19/5/1988. ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ವಾಯ್ಸ್ ನಿಮ್ದು. 19/5/1988. ಓಕೆ, ಟೈಮಿಂಗ್ಸ್ ಹೇಳಿ ಸರ್, ಟೈಮಿಂಗ್ಸ್ ಹೇಳಿ. ಮಧ್ಯಾಹ್ನ 12:00. ಓಕೆ, ಹುಟ್ಟಿದ ಊರು ಬೆಂಗಳೂರು. ಬೆಂಗಳೂರು. ಓಕೆ, ನೋಡಿ, ಮಿಥುನ ರಾಶಿ ಬರುತ್ತೆ, ಸಿಂಹ ಲಗ್ನ, ಆರಿದ್ರ ನಕ್ಷತ್ರ 3ನೇ ಪಾದ, ಕರೆಕ್ಟಾ? ಮಾತಾಡಿ ಸರ್. ಓಕೆ, ಪ್ರಸ್ತುತ ಶನಿ ದಶ ನಡೀತಾ ಇದೆ, ಅದರಲ್ಲಿ ನಿಮಗೆ ರಾಹು ಬುದ್ಧಿ. ಇನ್ಶೂರೆನ್ಸ್ ಎಲ್ಲ 10 years ಇಂದ ಕೆಲಸ ಮಾಡ್ತಾ ಇದ್ದೀನಿ, ಓನರ್ ಮಾಡೋಕ್ಕಾಗಲ್ಲ ಅಂತ. ಓನ ಮಾಡೋಕ್ಕಾಗತ್ತಾ? ಓಕೆ 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 ಸರ್. 1ನೇ ಮನೆ 9ನೇ ಮನೆ. ಶನಿ ದಶ ಮುಗಿದ ಮೇಲೆ ನಿಮಗೆ ನೆಕ್ಸ್ಟ್ ಬುಧ ದಶ ಬರುತ್ತೆ. ಬುಧನಲ್ಲಿ ಸಕ್ಸಸ್ ಇದೆಯಾ? ಪಕ್ಕಾ ಸಕ್ಸಸ್ ಆಗುತ್ತೆ. 2029 ಜನವರಿ ಆದ್ಮೇಲೆ ಸಕ್ಸಸ್ ಆಗ್ತೀರಾ ಓನಾಗಿ. ಓಕೆ, ಇವಾಗ ಮಾಡ್ತಾರಲ್ಲ ಸರ್. ಇವಾಗ ಮಾಡರೇಟ್ ಆಗಿದೆ, ಹಾಂ. ಮಾಡಬಹುದು, ಆದ್ರೆ ಸ್ವಲ್ಪ ಕಷ್ಟ ಬೀಳಬೇಕು. ನೆಕ್ಸ್ಟ್ ನಿಮಗೆ 2029ರಿಂದ ಈಸಿ ಆಗುತ್ತೆ, ಬಟ್ ಶುರು ಮಾಡೋದು ಮಾಡಿ, ಅಲ್ಲಿ ಸಕ್ಸಸ್ ಆಗುತ್ತೆ ಬೇಕಾದ್ರೆ. ಗುರು ಬರ್ತಾರೆ ಸರ್. ಮಾಡರೇಟ್ ಆಗಿ ಚೆನ್ನಾಗಿದೆ, ಮಾಡರೇಟ್ ಆಗಿ ಚೆನ್ನಾಗಿದೆ. ಓಕೆ, ಮಾಡಿ. ಹಾಂ. ಹಾಗೆ ಒಂದು 4 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಹಣ ಜಾಸ್ತಿ ಆಗುತ್ತೆ, ಸಕ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಜ್ಯೋತಿಷ ಶಾಸ್ತ್ರವನ್ನ ತುಂಬಾ ಅದ್ಭುತವಾಗಿ ಗ್ರಹಗಳ ಮೂಲಕ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ. ತುಂಬಾ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾನೆ ದೇವರು. ಗ್ರಹಗಳು ನಮಗೆ ಯಾವತ್ತೂ ಇಂಡಿಕೇಶನ್ ಕೊಡ್ತವೆ, ಹಿಂಗಾಗತ್ತೆ. ಸೊ ಇಂಡಿಕೇಶನ್ ಅಂತ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯ ಬದಲಾದ್ರೆ ಗ್ರಹಗಳು ಕೆಟ್ಟ ಫಲವನ್ನ ಕಡಿಮೆ ಮಾಡ್ತವೆ, ಇದು ಸೀಕ್ರೆಟ್. ಇಲ್ಲ ಮನುಷ್ಯ ಬದಲಾಗ್ಲಿಲ್ಲ, ಅವನು ಕರ್ಮಫಲದಲ್ಲಿ ಏನ್ ತಗೋಬಂದಿದ್ದಾನೆ ಲೈಫಲ್ಲಿ, ಹಂಗ್ ರೆಡಿ ಇದ್ದಾನೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಗ್ರಹಗಳು ಅಲ್ಲಿರೋ ಫಲವನ್ನೇ ಸ್ಟ್ರಾಂಗ್ ಆಗಿ ಕೊಡ್ತವೆ, ಕೆಟ್ಟದ್ದ ಒಳ್ಳೇದು. ಪ್ರತಿಯೊಬ್ಬರು ಆಸೆ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟರ ಮಟ್ಟಿಗೆ ದುರಾಸೆ ಬಿದ್ದಿದ್ದಾರೆ, ಆಸೆ ಪಡ್ತಾ ಇದ್ದಾರೆ, ಅದ್ರ ಮೇಲೆ ನಿಮ್ಮ ಕರ್ಮಫಲ ಗ್ರಹಗಳು ಕಲಿಯುಗದಲ್ಲಿ ವರ್ಕ್ ಆಗತ್ತೆ. ಇದೇ ಸೀಕ್ರೆಟ್. ಜ್ಯೋತಿಷ್ಯ ಕಲಿಯೋದ್ರಿಂದ ನಮಗೆ ಬಹಳಷ್ಟು ಹೆಲ್ಪ್ ಆಗ್ಬಿಡುತ್ತೆ. ಈಗ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತೀರಾ, ಹಣೆ ಬರದಲ್ಲಿ ಬಿಸ್ನೆಸ್ ಮಾಡೋ ಯೋಗ ಇದ್ರೆ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಈಗ ನಿಮಗೆ ಗೊತ್ತೇ ಇಲ್ಲ ನನಗೆ ಬಿಸ್ನೆಸ್ ಆಗುತ್ತೋ ಇಲ್ವೋ ಅಂತ, ಸೊ ಮಾಡ್ಬಿಡ್ತೀರಾ ಲೈಫಲ್ಲಿ, ಕರೆಕ್ಟ್ ಅಲ್ವಾ? ಅವಾಗ ಲಾಸ್ ಆಗ್ಬಿಡುತ್ತೆ. ಅಯ್ಯೋ, ಎಷ್ಟು ಲಕ್ಷ ಕಳ್ಕೊತೀರಾ? 30 ಲಕ್ಷ, 50 ಲಕ್ಷ, ಒಬ್ಬೊಬ್ರದ್ದು ಕೋಟಿ ಗಟ್ಟಲೆ ಹೋಗುತ್ತೆ. ಆ ಕೋಟಿ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಜ್ಯೋತಿಷದಲ್ಲಿ ಪ್ರತಿಯೊಂದು ಟೈಮಲ್ಲೂ ನಾವು ನೋಡ್ಕೊಂಡ್ಬಿಟ್ರೆ, ನಾ ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡವಾ? ಸೊ ಜ್ಯೋತಿಷ ಶಾಸ್ತ್ರ ನಮಗೆ ಹೆಲ್ಪ್ ಮಾಡುತ್ತೆ. ಎಸ್ ಮಾಡಪ್ಪ, ಬೇಡ, ಇಂಡಿಕೇಟ್. ಅದಕ್ಕೆ ಇಂಡಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿರೋದೇ ನಡಿಬೇಕು ಅಂತ ಇದ್ದಿದ್ರೆ ಜ್ಯೋತಿಷ ನೋಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನೇ ಬರದಲ್ಲಿರುತ್ತೆ, ಹೋಗಿ ಅನ್ಭವಿಸು ಅಂತ ಹೇಳ್ಬೋದು. ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು ಪ್ಲಾನಿಂಗ್ ವಿಚಾರದಲ್ಲಿ, ಡಿಸಿಷನ್ಸ್ ವಿಚಾರದಲ್ಲಿ ಅಂತ ಬಂದಾಗ, ಸೊ ನಾವು ಜ್ಯೋತಿಷ ಶಾಸ್ತ್ರದಿಂದ ಹೆಲ್ಪ್ ತಗೋಬಹುದು. ಬಹಳಷ್ಟು ಹೆಲ್ಪ್ ಮಾಡುತ್ತೆ. ನನ್ನ 8 ವರ್ಷಗಳ ಅನುಭವದಲ್ಲಿ ಬಹಳಷ್ಟು ಜನ ಚೆನ್ನಾಗಿದ್ದಾರೆ. ಯಾಕೆ ಗೊತ್ತಾ? ಒಬ್ಬೊಬ್ಬರಿಗೆ ಸೂಸೈಡ್ ಕಾಂಬಿನೇಷನ್ಸ್ ಬರುತ್ತೆ ಒಂದು ದಶದಲ್ಲಿ. ಇಲ್ಲ ಸರ್, ನಾನು ಸತ್ತೋಗ್ಬಿಡ್ತೀನಿ, ನನಗೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಸಂಬಂಧಗಳು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ದಶನ ನೋಡ್ತೀವಿ ನಾವು ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬರು ಲೈಫಲ್ಲಿ. ನೆಕ್ಸ್ಟ್ ದಶ ಚೆನ್ನಾಗಿದ್ರೆ
ಚೆನ್ನಾಗಿದ್ದರೆ ಅವಾಗ ಅವರಿಗೆ ಭರವಸೆ ಕೊಡ್ಬೋದು. ಈ ಟೈಮ್ ಗಂಟೆ ನೀವು ವೆಯ್ಟ್ ಮಾಡಿ ಅಂತ. ಆ ಟೈಮ್ ಗಂಟೆ ವೆಯ್ಟ್ ಮಾಡಾದ್ಮೇಲೆ ನಿಮಗೆ ಅದೃಷ್ಟನೇ ಬರುತ್ತೆ. ಅದೇ ಜ್ಯೋತಿಷ್ಯ ಗೊತ್ತಿಲ್ಲ ಅಂದರೆ, ಒಂದು ಗೈಡೆನ್ಸ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಅನಾಹುತಗಳಾಗ್ಬೋದು. ಸೊ ಭಗವಂತ ಗ್ರಹಗಳನ್ನ ಕೊಟ್ಟಿರೋದೇ ಅದಕ್ಕೆ. ನಿನ್ನ ಕರ್ಮ ಹಿಂಗಿದೆ, ಹಿಂಗೆ ನೋಡ್ಕೋ, ಹಿಂಗೆ ಬದಲು ಮಾಡ್ಕೋ. ಸಾಧ್ಯವಾದಷ್ಟು ಧರ್ಮದ ಹಾದಿ, ಆ ಧರ್ಮದ ಹಾದಿನಲ್ಲಿ ನಾವು ಇರಬೇಕು ಅಂದರೆ ಪ್ಲಾನಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಡಿಸಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಜ್ಯೋತಿಷ್ಯ ಕಲ್ತ್ರೆ ಎನಿ ಟೈಮ್ ಯಾವಾಗ ಕನ್ಫ್ಯೂಷನ್ಸ್ ಬರುತ್ತೆ, ಟಕ ಟಕ ಅಂತ ನಮ್ಮ ಜಾತಕ ನೋಡ್ಕೋಬಹುದು, ಟಕ ಟಕ ಅಂತ ಪ್ರಿಡಕ್ಟ್ ಮಾಡ್ಬೋದು. ತುಂಬ ಈಸಿ. ಜ್ಯೋತಿಷ್ಯ ಶಾಸ್ತ್ರದಷ್ಟು ಈಸಿ ಸಬ್ಜೆಕ್ಟ್ ಇನ್ಯಾವುದೂ ಇಲ್ಲ. ಇಂಜಿನಿಯರಿಂಗ್ ತೊಗೊಳ್ಳಿ, ಡಾಕ್ಟ್ರು ತೊಗೊಳ್ಳಿ, ತುಂಬ ಕಷ್ಟ ಅದೆಲ್ಲ ಓದೋದು. ದಿನಪೂರ್ತಿ ಓದ್ತಾನೆ ಇರಬೇಕು. ಇದಂಗಲ್ಲ, ನೀವು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ಸಾಕು. ಸ್ಟಾರ್ಟಿಂಗಲ್ಲಿ ನಿಮ್ಮನ್ನು ಲೈಫ್ ಲಾಂಗ್ ಕಾಪಾಡುತ್ತೆ. ಪ್ರತಿ ಜನ್ಮದಲ್ಲೂ ಇದ್ದೇ ಬರುತ್ತೆ. ಸೊ 15 ದಿವಸದ ನಾವು ಕ್ಲಾಸಸ್ಸಲ್ಲಿ ನಿಮಗೆ ಪ್ರಿಡಕ್ಷನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ನಿಮ್ಮ ಜಾತಕನ ನಿಮ್ಮ ಕೈಲೇ ಬರ್ಸ್ತೀವಿ. ನನ್ನ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ, ಪರಾಶರ ಸಿಸ್ಟಮ್ ಎಲ್ಲರಿಗೂ ಗೊತ್ತಿದೆ. ನನ್ನ ಗ್ರಹ ಇಲ್ಲಿ ಕೂತಿದೆ, ಏನು ಫಲ, ಪರಾಶರ ಸಿಸ್ಟಮ್ನ ಹೇಳ್ಕೊಡ್ತೀವಿ. ಈ ರೀತಿ ಇದ್ರೆ ನನ್ನ ಗುಣ ಹಿಂಗೆ, ಕೆಟ್ಟದಿದ್ರೆ ಬದಲು ಮಾಡ್ಕೊಳ್ಳಿ, ಒಳ್ಳೇದಾಗ್ಬಿಡುತ್ತೆ, ನೋ ಡೌಟ್. ಒಳ್ಳೇದಿತ್ತು ಅಂದರೆ ಎನ್ಹಾನ್ಸ್ ಮಾಡ್ಕೊಳ್ಳಿ, ಅದನ್ನು ಇನ್ನೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಅದನ್ನು. ಸೊ ಪರಾಶರ ಸಿಸ್ಟಮ್ಮು ನಿಮಗೆ ಇಂಡಿಕೇಟ್ ಮಾಡುತ್ತೆ ನಿನ್ನ ಸ್ಟ್ರೆಂತು ವೀಕ್ನೆಸ್ನ. ಬಲಪಡಿಸ್ಕೊಳ್ಳೋದೇ ಜ್ಯೋತಿಷ್ಯ ಶಾಸ್ತ್ರ ಪ್ಲಾನಿಂಗ್ ಮಾಡೋದಕ್ಕೆ. 11,300 ಥರ್ಡ್ ಬ್ಯಾಚ್ಗೆ ನಾವು ಆಫರ್ ಆಗಿ 7,200 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಬ್ಯಾಚ್ ಇರುತ್ತೆ 11 ರಿಂದ 12, 1 ಗಂಟೆಗಳ ಕಾಲ ಆನ್ಲೈನ್ ಝೂಮ್ ಆ್ಯಪ್ ಮುಖಾಂತರ ನೀವು ಆರಾಮಾಗಿ ಕಲ್ತ್ಕೋಬೋದು ಜ್ಯೋತಿಷ್ಯವನ್ನು. ಆಲ್ರೆಡಿ 2 ಬ್ಯಾಚ್ ಕಲ್ತಿದ್ದಾರೆ, ತುಂಬ ಅದ್ಭುತವಾಗಿ ಪ್ರಿಡಕ್ಷನ್ ಮಾಡ್ತಾ ಇದ್ದಾರೆ. ಅವರೇ ನೀವೇ ಮಾಡ್ತೀರಾ ಪ್ರಿಡಕ್ಷನ್, ನಾನು ಹೇಳ್ಕೊಡ್ತೀನಿ ಅಷ್ಟೇ. ಪ್ರಿಡಕ್ಷನ್ ನಿಮ್ಮ ಕೈಲೇ ಬರೆಸ್ತೀನಿ, ನಿಮ್ಮ ಕೈಲೇ ಮಾಡಿಸ್ತೀನಿ. ನೆಕ್ಸ್ಟ್ ನೀವೇ ಅದಕ್ಕೆ ಓನರ್. ತುಂಬ ಈಸಿ. ಒಂದು ಬೇಸಿಕ್ ಆ್ಯಪ್ ಕೂಡ ಸಿಗುತ್ತೆ, ಒಂದು ಕಲರ್ ಪ್ರಿಂಟ್ಔಟು. ಆ ಒಂದು ಬೇಸಿಕ್ ಆ್ಯಪ್ ಫುಲ್ ಕಂಟ್ರೋಲ್ ನೀವೇ ಲೈಫ್ ಲಾಂಗ್. ಸೊ ಕಂಪ್ಲೀಟಾಗಿ ಕಲಿತಕ್ಕಂಥದ್ದನ್ನು ನೀವು ತುಂಬ ಅದ್ಭುತವಾಗಿ ಮಾಡ್ಬೋದು. ಡೌಟೇ ಬೇಡ. ನಾನು ಜ್ಯೋತಿಷ್ಯ ಕಲಿಬೋದಾ? ಯಾರಿಗೆ ಇಂಟ್ರೆಸ್ಟ್ ಇದೆ ಪಕ್ಕ ಜಾಯ್ನ್ ಆಗಿ, ಆಸಕ್ತಿ ಇದ್ದವ್ರು ಸೇರ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಯಾಕೆಂದರೆ ಭಗವಂತ ಅದೃಷ್ಟ ಇರೋರು ಕಳಿಸ್ತಾನೆ ಕಲ್ತ್ಕೊಳ್ಳೋಕ್ಕೆ, ಅದು ಫಿಕ್ಸ್. ಅದು ಇಷ್ಟೇ ಜನ ಬರಬೇಕು ಅಂತ ಇರುತ್ತೆ ಹಣೆ ಬರದಲ್ಲಿ. ಬಟ್ ಕರೆಯೋದು ನನ್ನ ಕೆಲಸ. ಬಟ್ ಇಷ್ಟೇ ಜನ ಬರಬೇಕು ಅಂತ ಇರುತ್ತೆ, ಇಷ್ಟೇ ಜನ ಕಲಿಬೇಕು ಅಂತ ಇರುತ್ತೆ. ಲೈಫ್ ಚೇಂಜ್ ಮಾಡ್ಕೋಬೇಕು ಅಂತಲೇ ಇರುತ್ತೆ ಕೆಲವೊಂದು. ಏನು ಬೇಕಾದ್ರೂ ಬದಲಾಗ್ಬೋದು ಜ್ಯೋತಿಷ್ಯ ಕಲಿತಾಗ. ಯಾಕೆಂದ್ರೆ ನನ್ನ ಲೈಫು ಜ್ಯೋತಿಷ್ಯ ಕಲ್ಪನೆ ಅಲ್ವಾ ಬದಲಾಗಿದ್ದು. ನಾನು ಇಷ್ಟು ಲೆವೆಲ್ಗೆ ಇವತ್ತು ಬೆಳೆದಿದ್ದೀನಿ, ತುಂಬ ಅದ್ಭುತವಾಗಿದ್ದೀನಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರನೇ ಕಾರಣ. ಯಾಕೆಂದರೆ ಈ ಫೀಲ್ಡಲ್ಲೇ ನಾನು ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಕಲ್ತ ಮೇಲೆ ಬದುಕು ಬದಲಾಯಿತು. ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಲೈಫ್ ಬದಲಾವಣೆ ಆದರೆ ಆ ಪುಣ್ಯ ನನಗೂ ಬರುತ್ತೆ. ದೇವ್ರು ಮೆಚ್ಚುತ್ತಾನೆ ಆ ಕೆಲಸಗಳನ್ನ. ಸೊ ನನಗೆ ದೇವ್ರು ಮೆಚ್ಚೋದು ಇಂಪಾರ್ಟೆಂಟ್ ಪ್ರತಿಯೊಂದು ಕೆಲಸ. ಸೊ ಅದಕ್ಕೋಸ್ಕರನೇ ನಾಲೆಡ್ಜ್ನ ಶೇರ್ ಮಾಡ್ತಿರೋದು. ಪ್ರತಿಯೊಬ್ಬರು ಕಲ್ತ್ಕೊಂಡು ನಿಮ್ಮ ಜೀವನನ ಚೆನ್ನಾಗಿಟ್ಕೊಳ್ಳೋಕ್ಕೆ. ಕನ್ಸಲ್ಟೇಷನ್ ಆಗಿರ್ಬೋದು, ಇಲ್ಲಿ ಲೈವ್ ಕಾಲ್ಸ್ ಆಗಿರ್ಬೋದು, ಒಂದು ಪ್ರಶ್ನೆಗೆ ಆನ್ಸರ್ ಸಿಗ್ಬೋದು. ಬಟ್ ಕಲ್ತ್ಬಿಟ್ರೆ ಎಂಥ ಅದೃಷ್ಟ, ಅದ್ರ ಮಜನೇ ಬೇರೆ. ಕಲ್ತಿರೋರಿಗೆ ಗೊತ್ತಿರುತ್ತೆ, ಪ್ರಿಡಕ್ಟ್ ಮಾಡಿದಾಗ ಅದ್ರ ಮಜನೇ ಬೇರೆ, ಅವಾಗ ಗೊತ್ತಾಗುತ್ತೆ. ಸೊ ಗ್ರಹಗಳ ಆಶೀರ್ವಾದ ಸಿಗುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಕೆಲ್ಪ್ ಆಗುತ್ತೆ ಹೇಳಿ ನೋಡಿ. ಕೆಟ್ಟದಿದ್ರೆ ಜಾತಕದಲ್ಲಿ ಆ ಗ್ರಹಗಳು ಹೇಳುತ್ತೆ, ನೋಡಪ್ಪ ಇದನ್ನು ಸರಿ ಮಾಡ್ಕೊಂಡು ನಿನ್ನ ಕ್ಯಾರೆಕ್ಟರ್ನ ಬದಲು ಮಾಡಿಕೊಂಡ್ರೆ ದೇವ್ರು ಎಷ್ಟು ಖುಷಿ ಪಡ್ತಾನೆ, ಬದಲಾದ ಅಂತ. ಅದಕ್ಕೆ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ ನಿಮಗೆ. ಯಾವ್ಯಾವ ಟೈಮಲ್ಲಿ ನನ್ನ ಕ್ಯಾರೆಕ್ಟರ್ ಕೆಟ್ಟೋಗುತ್ತೆ, ಯಾವ ಟೈಮಲ್ಲಿ ಎಗರಾಡ್ತೀನಿ, ಯಾವ ಟೈಮಲ್ಲಿ ಸಾಫ್ಟಾಗಿ ಇರ್ತೀನಿ, ಯಾವಾಗ ಕೆಟ್ಟದ್ದಾಗುತ್ತೆ, ಯಾವಾಗ ಒಳ್ಳೇದು ಜಾಸ್ತಿ ಆಗುತ್ತೆ ತಿಳ್ಕೊಂಡ್ರೆ ಸೂಪರ್ ಪ್ಲ್ಯಾನಿಂಗ್ ಮಾಡ್ಬೋದು ಲೈಫ್ನ. ಸೊ 15 ದಿವಸದಲ್ಲಿ ಕೇವಲ 1 ಗಂಟೆಗಳ ಕಾಲ ನೀವು ಜ್ಯೋತಿಷ್ಯನ ಕಲ್ತ್ಕೊಂಡ್ರೆ ಲೈಫು ಬದಲಾವಣೆ ಗ್ಯಾರಂಟಿ. ಓಕೆ, ಸೊ ಇಷ್ಟು ಹೇಳ್ತಾ ಈ ಎಪಿಸೋಡು ಸ್ವಲ್ಪ ಎಡಿಟ್ ಮಾಡಿ ನಿಮಗೆ ನೆಕ್ಸ್ಟ್ ಬರುತ್ತೆ ಯೂಟ್ಯೂಬಲ್ಲೇ, ಉಳಿದವರು ನೋಡ್ಬೋದು. ಓಕೆ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೆಕ್ಸ್ಟ್ ಲೈವಲ್ಲಿ ಸಿಗೋಣ. ಹೇಳ್ತೀನಿ ಯಾವಾಗ ಅಂತ ನಾವು ಅನೌನ್ಸ್ ಮಾಡ್ತೀವಿ, ಅವಾಗ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.